ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀಯ. ನಿನ್ನ ಎಡಗಡೆಗೆ 1,000 ರೂಪಾಯಿ ನೋಟ್ ಬಿದ್ದಿರುತ್ತೆ, ಬಲ್ಗಡೆಗೆ 1,000 ರೂಪಾಯಿ ನೋಟ್ ಬಿದ್ದಿರುತ್ತೆ. ನೀನು ಯಾವ್ದು ಎತ್ಕೊಂತೀಯ? ಸುಬ್ಬು, ಈ ಆನ್ಸರ್ ತುಂಬಾ ಈಸಿ. ನನ್ನ ನೆನ್ಪೆದ್ದಿ ಅನ್ಕೊಂಡಿದ್ಯಾ? ನೋಡಿ ಹೇಗೆ ಆನ್ಸರ್ ಕೊಡ್ತೀನಿ ಅಂತ. ಬಲ್ಗಡೆ ಇರೋ 2,000 ರೂಪಾಯಿ ನೋಟ್ಗಳನ್ನ ಎತ್ಕೋತೀನಿ. ಅಯ್ಯಯ್ಯೋ ಶ್ರೀವಲ್ಲಿ, ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು ತಾನೆ. ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಬಲ್ಗಡೆ ಇರೋ 1,000 ನೋಟು, ಎಡಗಡೆ ಇರೋ 1,000 ನೋಟು 3 ಎತ್ಕೊಂಡ್ಬಿಡ್ತಿದ್ದೆ. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಫ್ರೀ ಆಗಿ ದುಡ್ಡು ಬಿದ್ದಿದ್ರೆ ಎಲ್ಲ ಎತ್ಕೊಳ್ಳೋ ಜಾಣ್ತನ ಅಲ್ವಾ? ಹೌದಲ್ವಾ? ಇದು ನನಗೆ ಗೊತ್ತೇ ಆಗ್ಲಿಲ್ಲ. ಏನ್ ಸುಬ್ಬು, ನಾನು ಹೇಳಿರೋ ಆನ್ಸರ್ ಕರೆಕ್ಟ್ ಅಲ್ವಾ? ಇಬ್ರು ಆನ್ಸರ್ ತಪ್ಪಾಗಿ ಹೇಳಿದಿರಾ. 1,000 ರೂಪಾಯಿ ನೋಟ್ ಎಲ್ಲಿದೆ? ಬ್ಯಾನ್ ಆಗಿಲ್ವಾ? ನಾವು ದಾರಿಲಿ ಹೋಗುವಾಗ ಎಲ್ಲಿಗೆ ಹೋಗ್ತಿದೀವಿ ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಇರಬೇಕು. ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ಬಾರ್ದು. ಆಯ್ತು, 2ನೇ ಪ್ರಶ್ನೆ ಕೇಳ್ತೀನಿ. ಮೊದಲನೇದಕ್ಕೆ ಆಲ್ರೆಡಿ ತಪ್ಪುತ್ತರ ಕೊಟ್ಬಿಟ್ಟಿದೆ. ಹೂ ಸುಬ್ಬು, ಕೇಳು ಕೇಳು, ನಾನು ಕೊಡ್ತೀನಿ. ಎಡಗೈಲಿ 1 kg ಹತ್ತಿ ಇರುತ್ತೆ, ಬಲ್ಗೈಲಿ 1 kg ಕಬ್ಬಣ ಇರುತ್ತೆ. ಯಾವ್ದು ತೂಕ ಜಾಸ್ತಿ? 1 kg ಹತ್ತಿ ಇರುತ್ತೆ ಎಡಗೈಲಿ, ಬಲ್ಗೈಲಿ 1 kg ಕಬ್ಬಣ ಇರುತ್ತೆ. ತೂಕ ಯಾವ್ದು ಜಾಸ್ತಿ? ಸುಬ್ಬು, ಇದು ತುಂಬಾ ಈಸಿ ಆನ್ಸರ್ ಸುಬ್ಬು. ಇವೆರಡರಲ್ಲಿ ಕಬ್ಣ ತಾನೇ ತೂಕ ಜಾಸ್ತಿ. ಕರೆಕ್ಟು ಕರೆಕ್ಟು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. 1 kg ಹತ್ತಿ 1 kg ಕಬ್ಬಣ ಎರಡು ಒಂದೇ ತೂಕ ಇರುತ್ತೆ ತಾನೆ, ಸಮವಾಗಿರಲ್ವಾ? ಹೌದಲ್ವಾ ಸುಬ್ಬು? ಹೌದು. ಸುಬ್ಬು, ಸರಿ, ಈಗ 3ನೇ ಪ್ರಶ್ನೆ ಕೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಸರಿ ಸುಬ್ಬು, ಕೇಳು ಕೇಳು ಕೇಳು. ನೀನು ಕೆಲ್ಸಕ್ಕೆ ಅಂತ 2 ವೀಲರಲ್ಲಿ ಬರ್ತಾ ಇರ್ತೀಯ, ಹೆಲ್ಮೆಟ್ ಹಾಕಿರಲ್ಲ. ಪೊಲೀಸ್ನ ಹಿಡಿದು ಬಿಡ್ತಾರೆ. ಡಾಕ್ಯುಮೆಂಟ್ಸ್ ತೋರಿಸು, ಅದು ತೋರಿಸು, ಇದು ತೋರಿಸು ಅಂತ. ನೀನು ಬಿಡೋದೇ ಇಲ್ಲ. ಅವಾಗ ಏನ್ ಮಾಡ್ತೀಯ? ಏನ್ ಮಾಡ್ತೀನ ಸುಬ್ಬು? ಮಿನಿಸ್ಟರ್ ಮನೇಲಿ ಕೆಲಸ ಮಾಡೋಳು ನಾನು, ಮಿನಿಸ್ಟರ್ PA ಗೆ PA ನಾನು. ನನ್ನನ್ನೇ ಹಿಡಿದಿದ್ಯಾ, ನಿನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ ಅಂತ ಆವಾಜ್ ಹಾಕ್ತೀನಿ. ಸುಬ್ಬು, ಕೆಲ್ಸಕ್ಕೆ ಬರತ್ ತಾನೇ ಇಂಪಾರ್ಟೆಂಟು ಅಲ್ವಾ ಶ್ರವಣಿ? ಗೊತ್ತಿಲ್ಲ, ಇದಕ್ಕೆ ಏನ್ ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಬೇರೆ ಮಿನಿಸ್ಟರ್ ಹತ್ರ ನಡಿಬೋದೇನೋ, ಆದ್ರೆ ನಮ್ಮ ಯಜಮಾನ್ ಹತ್ರ ನಡೆಯಲ್ಲ. ಫಸ್ಟ್ ಆಫ್ ಆಲ್, ಹೆಲ್ಮೆಟ್ ಇಲ್ದಿರ ಗಾಡಿ ಓಡಿಸೋದೇ ತಪ್ಪು. ಅಂಥದ್ರಲ್ಲಿ ನಾನು ಮಿನಿಸ್ಟ್ರ್ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ, ಅದು ಇದು ಅಂತೆಲ್ಲ ಅವ್ರ ಹತ್ರ ಹೇಳ್ಕೊಂಡು ಕೂರ್ತೀಯಾ? ಯಜಮಾನ್ರು ನೀನು ಈ ಥರ ಇದೆಯಾ ಅಂದರೆ ನೀನು ಹತ್ತಿರಕ್ಕೆ ಸೇರಿಸಲ್ಲ, ಗೊತ್ತಾ ನಿಮ್ಗೆ ಅದನ್ನ? ಯಜಮಾನ್ ಹೆಸರನ್ನ ಎಲ್ಲೂ ನೀನು ದುರುಪಯೋಗ ಪಡಿಸ್ಕೊಳ್ಳೇಬಾರ್ದು. ತಾವು ಕಾಮನ್ ಸೆನ್ಸ್ನ ತುಂಬ ಚೆನ್ನಾಗಿ ಓದ್ಕೊಂಡ್ಬಂದು ಎಲ್ಲದಕ್ಕೂ ತಪ್ಪು ಉತ್ತರ ಕೊಟ್ಟು ಇಂಟರ್ವ್ಯೂನಲ್ಲಿ ಫೇಲ್ ಆಗಿದ್ದೀರಾ. ಇವಾಗ ನೀವು ಹೊರಡ್ಬೋದು. ಇಲ್ಲ, ಎಲ್ಲ ಮೋಸ ಇದು. ನೋಡು ನೋಡು ನೋಡು, ನಾನು ತುಂಬಾ ನಿಯತ್ತಾಗಿ ನ್ಯಾಯವಾಗಿ ಪ್ರಶ್ನೆ ಕೇಳಿದ್ದೀನಿ. ಉತ್ತರ ಕೊಡೋಕ್ಕಾಗದೆ ಪ್ರಶ್ನೆ ತಪ್ಪು ಅಂತಿದ್ಯಾ? ಇಲ್ಲೂ ತಪ್ಪಾಗಿ ನಡ್ಕೋತಾ ಇದೆಯಾ? ನೀನೇ ನನ್ನ ಬೇಕು ಬೇಕು ಅಂತ ಫೇಲ್ ಮಾಡಿದ್ರೆ ನನಗೆ ಎಲ್ಲಾನು ಗೊತ್ತೈತೆ. ನನಗೆ ದಟ್ಟಿ ಅಲ್ಲ, ನನಗೆ ಗೊತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.